ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸಿಪಿ ವ್ಲಾಗಿಂಗ್ ಕಾಪುಲ್. ನಾವಿವತ್ತು ಬಂದಿರೋದು ಚೆನ್ನೈನ ವಡಪಳ್ಳಿಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡೋಕೆ. ನಿಮಗೆ ತಮಿಳ್ನಾಡಲ್ಲಿರುವ ಪಳನಿ ಗೊತ್ತಿರ್ಬೋದು, ಬಟ್ ವಡಪಳ್ಳಿಯಲ್ಲಿರುವ ಈ ಟೆಂಪಲ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಈ ವಿಡಿಯೋ ನಿಮಗೋಸ್ಕರ. ಆ್ಯಕ್ಚುಲಿ ನಾವು ಬಂದಿರೋದು ಒಂದು ಮೂವಿ ವರ್ಕ್ಗೋಸ್ಕರ ಬಂದಿದ್ದು. ಅದು ಯಾವ ಮೂವಿ, ಏನು ವರ್ಕ್ ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಬನ್ನಿ ಟೆಂಪಲ್ನ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರಂತ. ಆ್ಯಂಡ್ ನಾವು ಕೂಡ ಈ ಕ್ಯೂ ಅಲ್ಲಿನೇ ಇದ್ವಿ, ಬಟ್ ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ ಆ್ಯಂಡ್ ಆವತ್ತೇ ಸ್ಪೆಷಲ್ ಆಗಿ ದೇವರಿಗೆ ಪೂಜೆ ಮಾಡ್ತಿದ್ರು. ಹಾಗೆ ಈ ಟೆಂಪಲ್ಗೆ 4 ದ್ವಾರ ಬಾಗಿಲುಗಳು ಇದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಆ ಮೂರ್ತಿ ಕೆತ್ತನೆಗಳು, ಅದಕ್ಕೆ ಬ್ಯೂಟಿಫುಲ್ ಕಲರಿಂಗ್ಸ್, ಅದರಲ್ಲೂ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಗೋಲ್ಡನ್ ರಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಮೂರ್ತಿನ ಇಟ್ಟು ಮಹಾಆರತಿ ಮಾಡ್ತಾ ಇರ್ತಾರೆ. ನೋಡಿ ಆಶೀರ್ವಾದ ತಗೊಳ್ಳಿ. ಇಲ್ಲಿ ನೋಡಿ ಇಷ್ಟೊಂದು ರಶಲ್ಲಿ ನಮ್ಮ ಕ್ಯೂ 1 hour ಮೇಲೇ ಬಂತು. ಬಟ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೇನ್ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಅಲವೇ ಇರಲಿಲ್ಲ. ಸೊ ಜಸ್ಟ್ ಟೆಂಪಲ್ಸ್ ಅರೌಂಡ್ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ಅದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಆ್ಯಂಡ್ ಟೆಂಪಲ್ ಡೆಕೋರೇಷನ್ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಲೇಟ್ ನೈಟ್ ಆದರೂ ಕೂಡ ಜನ ಬರ್ತಾನೆ ಇದ್ರು. ಆ್ಯಂಡ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದು ಜಾತ್ರೆ ಟೈಮಲ್ಲಿ ಅವ್ರ ಫೆಸ್ಟಿವಲ್ ಟೈಮಲ್ಲಿ ಪಲ್ಲಕ್ಕಿ ಉತ್ಸವ ಮಾಡುವಾಗ ಇವುಗಳನ್ನ ಯೂಸ್ ಮಾಡ್ತಾರೆ. ಓಲ್ಡ್ ಆಗಿ ಇದ್ವು, ಬಟ್ ಯುನಿಕ್ ಆಗಿ ಇತ್ತು. ಇದು ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದ ಇದಾಗಿದೆ. ಫುಲ್ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿತ್ತು. ಇದೆಲ್ಲ ಟೆಂಪಲ್ ಇನ್ಸೈಡ್ನ ಜನರು ಕೊಡೋ ಪ್ಲೇಸ್. ಟೋಟಲಿ ತುಂಬ ಬಿಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವ ಟೆಂಪಲ್ ಇದಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಪಲ್ನ ಕಂಪ್ಲೀಟ್ ಬ್ಲೂ ಪ್ರಿಂಟ್. ಈ ಟೋಟಲಿ ಟೆಂಪಲ್ ಹೇಗಿದೆ ಅಂತ ಈ ಬ್ಲೂ ಪ್ರಿಂಟ್ ಥ್ರೂ ನೋಡಬಹುದು. 4 ಸೈಡ್ ಮೇನ್ ಡೋರ್ಸ್ ಆಗಿರ್ಬೋದು, ಜನರು ಕೊಡೋ ಪ್ಲೇಸಸ್, ಟೆಂಪಲ್ನ ಔಟ್ಸೈಡ್ ವ್ಯೂ, ಇನ್ಸೈಡ್ ವ್ಯೂ, ಟೋಟಲ್ ಸ್ಪೇಸ್ ಎಲ್ಲಾನು ಈ ಬ್ಲೂ ಪ್ರಿಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗೆ ಈ ಟೆಂಪಲ್ದು 125 ಇಯರ್ಸ್ದು ಇತಿಹಾಸ ಇದೆ ಅಂತೆ. ಇದೆಲ್ಲ ಓಲ್ಡ್ ಸ್ಟೋನ್ಸ್ದು ರಥಗಳು. ಹಾಗೆ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಈ ಟೆಂಪಲ್ನ ಸ್ಟೋರಿ, ಹೇಗೆ ಈ ಟೆಂಪಲ್ನ ಸ್ಥಾಪನೆ ಮಾಡಿದ್ರು, ಹೇಗೆ ಏನು ಅಂತ ಪೋಸ್ಟರ್ಸ್ ಥ್ರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಸ್ಟೋರಿ ಏನೋ ಇದೆ, ಬಟ್ ಅದೆಲ್ಲ ತಮಿಳ್ ಲ್ಯಾಂಗ್ವೇಜಲ್ಲೇ ಇತ್ತು ಫ್ರೆಂಡ್ಸ್. ನಮಗಂತೂ ತಮಿಳ್ ಅಂಡರ್ಸ್ಟ್ಯಾಂಡೇ ಆಗಲ್ಲ, ಇನ್ನು ಸ್ಟೋರಿ ರೀಡ್ ಮಾಡೋದಂತೂ ತುಂಬ ಫಾರ್ ಆಯಿತು ಅಲ್ವಾ. ಆ್ಯಂಡ್ ಮೇನ್ ಥಿಂಗ್, ನಾನು ನನ್ನ ಹಸ್ಬೆಂಡ್ ಮೂವಿ ಮಾಡಿದ್ದೀವಿ. ಅದರದ್ದು ವರ್ಕ್ ಮೇಲೆ ಇಲ್ಲಿ ಚೆನ್ನೈ ಬಂದಿದ್ವಿ. ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ನೀಡ್ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಾರ್ ಮೋರ್ ವ್ಲಾಗಿಂಗ್ ವಿಡಿಯೋಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.